ರಿಂಗ್ ರಸ್ತೆಯಲ್ಲಿ ಒಂದು ಗಾಡಿ ಕೆಟ್ಟಿದೆ, ದೊಡ್ಡ ಲಾರಿ. ಇಡೀ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ ನೋಡಿ. ಬೆಳಗ್ಗೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್. ಇದು ಬೆಂಗಳೂರಿನ ಗೊರಗುಂಟೆಪಾಳ್ಯದಿಂದ ಹೆಬ್ಬಾಳ ಕಡೆ ಹೋಗೋ ರಿಂಗ್ ರಸ್ತೆ. ಗೊರಗುಂಟೆಪಾಳ್ಯದಿಂದ KRF ಹೋಗೋ ರಿಂಗ್ ರಸ್ತೆ. ಈ BL ಸರ್ಕಲ್ ಮತ್ತು ಭದ್ರಪ್ಪ ಲೇಔಟ್ ಮಧ್ಯೆ ದೇವಿನಗರ ಸ್ಟಾಪ್ ಹತ್ರ ಒಂದು ಲಾರಿ ಕೆಟ್ಟು ನಿಂತಿದೆ ಬೆಳಗ್ಗೆನೆ ನೋಡಿ. ಇದು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಒಂದು ಕಚೇರಿಗೆ ಹೋಗೋರು, ಆಫೀಸ್ಗೆ ಹೋಗೋರು ಮತ್ತು ವಿವಿಧ ಅವರ ಕರ್ತವ್ಯಗಳಿಗೆ ಹೋಗುವವರು ತುಂಬ ಸಮಸ್ಯೆ ಆಗಿಬಿಟ್ಟಿದೆ ನೋಡಿ. ಲಾರಿ ರಸ್ತೆ ಮಧ್ಯೆನೇ ಕೆಟ್ಟು ನಿಂತಿದೆ. ಕಿಲೋಮೀಟ್ರ್ ಗಟ್ಟಲೆ ಆಲ್ಮೋಸ್ಟ್ ಗೊರಗುಂಟೆಪಾಳ್ಯ ತನಕನೂ ಟ್ರಾಫಿಕ್ ಜಾಮ್ ಆಗಿರ್ಬೋದು. ಇದು BL ಸರ್ಕಲ್ಗಿಂತ ನಂತರ ಇದು ದೇವಿನಗರ ಬರುತ್ತೆ. BL ಸರ್ಕಲಿಂದ ಹೆಬ್ಬಾಳ ಹೋಗುವಾಗ ದೇವಿನಗರ ಒಂದು ಸ್ಟಾಪ್ ಬರುತ್ತೆ, ಅಲ್ಲಿ ಲಾರಿ ಕೆಟ್ಟು ನಿಂತಿದೆ. ಇದರಿಂದ ಇಡೀ ರಸ್ತೆನೇ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಬೆಂಗಳೂರು ಅಂದರೆ ಟ್ರಾಫಿಕ್ ಜಾಮ್ಗೆ ಒಂದು ಕುಖ್ಯಾತಿ ಪಡೆದಿದೆ. ಅದ್ರ ಮಧ್ಯೆನೂ ಈ ರೀತಿ ರಸ್ತೆ ಮಧ್ಯದಲ್ಲಿ ಯಾವುದಾದ್ರು ಲಾರಿ ಬಸ್ಸು ಕೆಟ್ಟು ನಿಂತರೆ ಜನ ತುಂಬ ಕಷ್ಟಪಡಬೇಕಾಗತ್ತೆ. ಅವ್ರು ಕಚೇರಿಗೆ ಹೋಗೋದು ಅಥವಾ ಅವರ ದಿನನಿತ್ಯದ ಕರ್ತವ್ಯಗಳಿಗೆ ಹೋಗುವಾಗ ಇನ್ ಟೈಮ್ ಹೋಗೋದೇ ಭಾರಿ ಕಷ್ಟ ಆಗ್ಬಿಡ್ತು ನೋಡಿ. ಇದು ಕಿಲೋಮೀಟ್ರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿ ಜನ ಫುಲ್ಲು ಪರದಾಟ ಪಡೋ ಥರ ಆಗಿದೆ ಇದು ನೋಡಿ. ಎಲ್ಲಿ ನೋಡ್ರೂ ಬರೀ ಜಾಮ್, ಟ್ರಾಫಿಕ್ ಜಾಮ್. ಇದು ಹೆಬ್ಬಾಳ ಕಡೆ ಹೋಗೋ ರೋಡ್. ಇದು ಗೊರಗುಂಟೆಪಾಳ್ಯದಿಂದ ಹೆಬ್ಬಾಳ ಕಡೆ ಹೋಗೋದು. ಇದು BL ಸರ್ಕಲಿಂದ BL ಸರ್ಕಲ್ ಆದಮೇಲೆ ದೇವಿನಗರ ಒಂದು ಸ್ಟಾಪ್ ಬರುತ್ತೆ. ಆ ಸ್ಟಾಪಲ್ಲಿ ಇದು ಲಾರಿ ಕೆಟ್ಟು ನಿಂತು ಈ ರೀತಿ ಕಿಲೋಮೀಟ್ರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ, ಕಾಲೇಜಿಗೆ ಹೋಗೋರಿಗೆ ಅಥವಾ ಅವ್ರ ಕಚೇರಿಗಳಿಗೆ ಹೋಗುವವರಿಗೆ ಬೆಳಗ್ಗೆನೇ ಒಂಥರ ಶಾಕ್ ಆಯಿತು. ಇದು ರೋಡ್ ಇಷ್ಟೆಲ್ಲ ಜಾಮ್ ಆಗಿಬಿಟ್ಟಿದೆ ಅಂದರೆ ಯಾರು ಇನ್ ಟೈಮ್ ಆಗಿ ಅವರ ಸ್ಥಳಕ್ಕೆ ತಲುಪೋದು ತುಂಬ ಕಷ್ಟನೇ ಅಂತ ಹೇಳ್ಬೋದು. ಬೆಂಗಳೂರು ಟ್ರಾಫಿಕ್ ಅಂದರೆ ಎಲ್ಲರೂ ಭಯ ಪಡಬೇಕು, ಆ ಥರ ಟ್ರಾಫಿಕ್ಗೆ ಒಂದು ಹೆಸರಾಗಿದೆ ಬೆಂಗಳೂರು. ಈಗ ನೋಡಿರಿ, ಈ ಮಧ್ಯೆ ಗಾಡಿಗಳು, ಬಸ್ಸುಗಳು ರಸ್ತೆ ಮಧ್ಯೆ ಕೆಟ್ಟು ನಿಂತರೆ ಜನ ಇನ್ನಷ್ಟು ಕಷ್ಟಪಡಬೇಕಾಗತ್ತೆ. ಇದು ಸಾಮಾನ್ಯವಾಗಿ ಒಂದಲ್ಲ ಒಂದು ಕಡೆ ನಡೀತಾನೆ ಇರುತ್ತೆ, ಎಲ್ಲೋ ಮಧ್ಯದಲ್ಲಿ. ಅಥವಾ ಫ್ಲೈಓವರ್ ಮೇಲೆ ಬಸ್ ಕೆಟ್ಟು ನಿಲ್ಲುತ್ತೆ, ಅಥವಾ ರಿಂಗ್ ರೋಡಲ್ಲಿ ಲಾರಿ ಕೆಟ್ಟು ನಿಲ್ಲುತ್ತೆ. ಈ ಥರ ರೆಗ್ಯುಲರಾಗಿ ನಡೀತಾನೆ ಇರುತ್ತೆ. ಜನ ಆ ಟ್ರಾಫಿಕ್ ಜೊತೆ ಇದು ಒಂದು ಸಮಸ್ಯೆ ಎದುರಿಸ್ಬೇಕಾಗತ್ತೆ ನೋಡಿ. ಕಿಲೋಮೀಟ್ರ್ ಗಟ್ಟಲೆ ಇದೆ ಗಾಡಿಗಳು ನಿಂತಿದೆ, ಕಿಲೋಮೀಟ್ರ್ ಗಟ್ಟಲೆ ಜಾಮ್ ಆಗಿದೆ. ಎಲ್ಲಿ ನೋಡ್ರೂ ಬರೀ ವಾಹನಗಳೇ ಒಂಥರ ಆಮೆ ವೇಗದಲ್ಲಿ ಹೋಗ್ತಾ ಇವೆ. ಅದು ಕ್ಲಿಯರ್ ಆಗೋದ ಮೇಲೂ ಅದು ಈ ಟ್ರಾಫಿಕ್ ಕ್ಲಿಯರ್ ಆಗಲಿಕ್ಕೆ ಮತ್ತೊಂದು 2 ತಾಸು ಬೇಕಾಗುತ್ತೆ. ಹೆಚ್ಚಾಗಿ ಇದು ಗೊರಗುಂಟೆಪಾಳ್ಯದಿಂದನೂ ಜಾಮ್ ಆಗಿರ್ಬೋದು ಅಂತಲೇ ಅಂದಾಜು ಮಾಡಲಾಗಿದೆ. ಕಿಲೋಮೀಟ್ರ್ ಗಟ್ಟಲೆ ಜಾಮ್ ಆಗಿದೆ. ಬೆಳಗ್ಗೆನೇ ಲಾರಿ ಕೆಟ್ಟು ನಿಂತ ಸಮಸ್ಯೆಯಿಂದ ಜನ ತೀವ್ರ ತೊಂದರೆ ಅನುಭವಿಸುವಂಥ ಪರಿಸ್ಥಿತಿ ಎದುರಾಗಿದೆ ನೋಡಿ. ಟ್ರಾಫಿಕ್ ಜಾಮಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಇನ್ ಟೈಮ್ ಹೋಗ್ಲಿಕ್ಕಾಗಲ್ಲ, ಆಫೀಸ್ಗೆ ಹೋಗೋರಿಗೆ ಇನ್ ಟೈಮ್ ಹೋಗ್ಲಿಕ್ಕಾಗಲ್ಲ. ಅವರು ಬೇರೆ ಬೇರೆ ಕರ್ತವ್ಯಗಳಿಗೆ ಹೋಗಬೇಕಾಗಿತ್ತು ಆ ಏರಿಯಾಗೆ, ಸರಿಯಾದ ಟೈಮ್ನೂ ಹೋಗೋಕ್ಕಾಗಲ್ಲ. ಎಲ್ಲ ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ತುಂಬ ತೊಂದರೆ ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರು ಟ್ರಾಫಿಕ್ ಅಂದರೆ ಎಲ್ಲರೂ ಒಂಥರ ಭಯ ಪಡ್ತಾರೆ. ಅದರ ಮಧ್ಯೆ ಈ ರೋಡ್ ಮಧ್ಯೆ ಯಾವುದಾದ್ರು ವಾಹನಗಳು ಕೆಟ್ಟು ನಿಂತರೆ ಇನ್ನಷ್ಟು ಸಮಸ್ಯೆ ಎದುರಿಸಬೇಕಾಗತ್ತೆ. ಇಲ್ಲಿ ತುಂಬ ಒತ್ತಡಗಳು, ಟೆನ್ಷನ್ನು ಇದಾಗ್ತಾರೆ ವಾಹನ ಚಾಲಕರು ಅಥವಾ 2 ವೀಲರ್ ಚಾಲಕರು. ಹೀಗೆ ಸಮಸ್ಯೆಗಳು. ಇದಕ್ಕಾಗಿ ಒಂದು ಸರ್ಕಾರ ಒಂದು ಪರಿಹಾರ ಹುಡುಕಬೇಕು. ಈ ಥರ ಏನಾದ್ರು ಆದಾಗ ಆದಷ್ಟು ಬೇಗ ರಸ್ತೆ ಕ್ಲಿಯರ್ ಮಾಡಲಿಕ್ಕೆ ಏನಾದ್ರು ಒಂದು ಯೋಜನೆ ರೂಪಿಸಬೇಕಾಗುತ್ತೆ. ಈ ಥರ ಲಾರಿ ಕೆಟ್ಟು ನಿಂತು ನೋಡಿ ಎಷ್ಟು ಸಮಸ್ಯೆ ಆಗಿದೆ. ಗಂಟುಗಟ್ಟಲೆಯಿಂದ ಇಲ್ಲೇ ಗಾಡಿ ನಿಂತುಬಿಟ್ಟಿದೆ. ಬೆಳಗಿನ ಲಾರಿ ಕೆಟ್ಟು ನಿಂತಿದೆ, ಅದು ರಿಪೇರಿ. ಆ ಲಾರಿ ಸೈಡ್ ಟೋ ಮಾಡೋದು ತುಂಬ ಕಷ್ಟ. ತುಂಬ ದೊಡ್ಡ ಕ್ಯಾಂಟರ್ ಥರ ದೊಡ್ಡ ಗಾಡಿ ಇದೆ ಅದು. ಅದನ್ನು ಟೋ ಮಾಡಿ ಬೇರೆ ಕಡೆ ಸಾಗಿಸೋದು ಕಷ್ಟ. ರಸ್ತೆ ಮಧ್ಯದಲ್ಲೇ ಅದು ಕೆಟ್ಟು ನಿಂತಿದ್ದರಿಂದ ಇದೆಲ್ಲ ಸಮಸ್ಯೆ ಸೃಷ್ಟಿಯಾಗಿದೆ. ಎಲ್ಲರೂ ಪರಿಪಾಟಲು ಪಡೋ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೋಡಿ. ಲಾರಿ ಕೆಟ್ಟು ನಿಂತು ಅದು ಕ್ಲಿಯರ್ ಮಾಡಿದ್ದು ದೊಡ್ಡ ಸಮಸ್ಯೆ ಆಗಿದೆ ನೋಡಿ. ಸ್ಕೂಲ್ಗೆ ಹೋಗೋ ಮಕ್ಕಳೆಲ್ಲ ಕಾಯ್ತಾ ನಿಂತಾರೆ ಬಸ್ಗಾಗಿ. ಬಸ್ಸು ಎಲ್ಲ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದೆ, ಗಾಡಿ ಮೂವ್ ಆಗ್ತಾಯಿಲ್ಲ, ಗಂಟುಗಟ್ಟಲೆ ಜಾಮ್ ಆಗಿದೆ. ಈ ಸಮಸ್ಯೆಯಿಂದ ಜನ ಬೆಳಗಿನ ಅವರ ಒಂದು ಕಾರ್ಯ ಎಲ್ಲ ಏರುಪೇರಾಗಿಬಿಡುತ್ತೆ. ಅವರ ದಿನಚರಿನೇ ಏರುಪೇರಾಗುತ್ತೆ. 1 ಅವರ್ 2 ಅವರ್ ಲೇಟಾಗಿ ಅವ್ರ ಕಚೇರಿಗೆ ಅಥವಾ ಕಾಲೇಜಿಗೆ, ಸ್ಕೂಲ್ಗೆ ಹೋಗಬೇಕಾಗುತ್ತೆ. ಲಾರಿ ಕೆಟ್ಟು ನಿಂತ ವ್ಯಾಪಾರದಲ್ಲಿ ನೋಡಿ. ಇದು ಕೆಟ್ಟು ನಿಂತು ಇದು ದೊಡ್ಡ ಸಮಸ್ಯೆ ಅಂತಲೇ ಹೇಳ್ಬೋದು.
ಇಬ್ಬರು ಟ್ರಾಫಿಕ್ ಪೊಲೀಸ್ ಇದ್ದಾರೆ ಕ್ಲಿಯರ್ ಮಾಡಲಿಕ್ಕೆ, ಅದು ಏನು ಮಾಡಲಿಕ್ಕಾಗ್ತಿಲ್ಲ, ರಸ್ತೆ ಮಧ್ಯೆಲ್ಲದೆ ಇರೋದ್ರಿಂದ ಟ್ರಾಫಿಕ್ ಕ್ಲಿಯರ್ ಮಾಡಿದರೆ ತುಂಬ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ನೋಡಿ ಜನ ಹೇಗೆ ಟೂ ವೀಲರ್ನವರೆಲ್ಲ ಹೇಗೆ ಕಷ್ಟಪಡ್ತಾಯಿದ್ದಾರೆ ನೋಡಿ.